ಮನೆ ಪಾಠ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. RRB 2019 ಪ್ರಶ್ನೆ ಪತ್ರಿಕೆ. ಇದರಲ್ಲಿ 1ರಿಂದ 40 ಪ್ರಶ್ನೆಗಳಿವೆ. ಅವುಗಳನ್ನ ನೋಡೋಣ ಬನ್ನಿ. ಕ್ವಶನ್ ನಂಬರ್ 1ರಿಂದ 6 ಪ್ರಶ್ನೆಗಳು. ಇವು ಮ್ಯಾಥ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳು. ಇವುಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈಗ ಕ್ವಶನ್ ನಂಬರ್ 7. ಯಾವ ರಾಜ್ಯ ಸರ್ಕಾರ 2018 ಕಾಮನ್ವೆಲ್ತ್ ಗೇಮ್ಸ್ನ ವಿಜೇತರಿಗೆ ನಗದು ಬಹುಮಾನವನ್ನ ಘೋಷಿಸಿದೆ? ಇದರಲ್ಲಿ ಕೇವಲ ಆನ್ಸರ್ ಮಾತ್ರ ಕೂಡ ಹೇಳ್ಕೊಂಡು ಹೋಗ್ತೀವಿ, ಕೇಳಿಸ್ಕೊಳ್ಳಿ. ಇದಕ್ಕೆ ಆನ್ಸರ್ ಬಂದು ಮಹಾರಾಷ್ಟ್ರ. ಎಲ್ಲ ಕ್ವಶನ್ ಎರಡೆರಡು ಸಲ ರಿಪೀಟ್ ಮಾಡೋಣ, ಚೆನ್ನಾಗಿ ಅರ್ಥ ಆಗುತ್ತೆ. ಕ್ವಶನ್ ನಂಬರ್ 7. ಯಾವ ರಾಜ್ಯ ಸರ್ಕಾರ 2018 ಕಾಮನ್ವೆಲ್ತ್ ಗೇಮ್ಸ್ನ ವಿಜೇತರಿಗೆ ನಗದು ಬಹುಮಾನ ಘೋಷಿಸಿದೆ? ಇದಕ್ಕೆ ಉತ್ತರ ಮಹಾರಾಷ್ಟ್ರ. ಕ್ವಶನ್ ನಂಬರ್ 8. ನೂತನ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾಗಿ ಆಯ್ಕೆಯಾದವರು? ಆನ್ಸರ್ VS ಕೊಗ್ಜೆ. ಕ್ವಶನ್ ನಂಬರ್ 8. ನಗದು ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರಪ್ಪ ಅಂದ್ರೆ VS ಕೊಗ್ಜೆ. ಗುಂಪಿಗೆ ಸೇರದ ಪದವನ್ನ ಹೊರ ತೆಗೆಯಿರಿ. ಇದರಲ್ಲಿ ಪೊಟ್ಯಾಸಿಯಂ, ಸಿಲಿಕಾನ್, ಜಿರ್ಕೋನಿಯಾ, ಗ್ಯಾಲಿಯಂ ಮತ್ತು ಜರ್ಮೇನಿಯಂ. ಇದರ ಗುಂಪಿಗೆ ಸೇರದಲ್ಲಿ ಇರೋದು ಆನ್ಸರ್ ಬಂದು ಪೊಟ್ಯಾಸಿಯಂ. ಕ್ವಶನ್ ನಂಬರ್ 9. ಗುಂಪಿಗೆ ಸೇರದ ಪದವನ್ನ ಹೊರ ತೆಗೆಯಿರಿ ಅಂದ್ರೆ ಪೊಟ್ಯಾಸಿಯಂ, ಸಿಲಿಕಾನ್, ಜಿರ್ಕೋನಿಯಂ, ಗ್ಯಾಲಿಯಂ ಮತ್ತು ಜರ್ಮೇನಿಯಂ. ಇದಕ್ಕೆ ಉತ್ತರ ಬಂದು ಪೊಟ್ಯಾಸಿಯಂ. ಕ್ವಶನ್ ನಂಬರ್ 10. ವಿಸ್ತರಿಸಿ. RDW ಎಂದರೇನು ಅಂತ ಕೇಳಿದ್ರೆ ರೆಡ್ ಬ್ಲಡ್ ಸೆಲ್ ಡಿಸ್ಟ್ರಿಬ್ಯೂಷನ್ ವಿಡ್ತ್. RDW ಅನ್ನು ವಿಸ್ತರಿಸಿ ಅಂದ್ರೆ ರೆಡ್ ಬ್ಲಡ್ ಸೆಲ್ ಡಿಸ್ಟ್ರಿಬ್ಯೂಷನ್ ವಿಡ್ತ್. ಕ್ವಶನ್ ನಂಬರ್ 11. ಹೊಂದಿಸಿ ಬರೆಯಿರಿ. ಡೈರೆಕ್ಟ್ ನೋಡೋಣ. ಗಾಲ್ಕಿ ಸಂಕೀರ್ಣ ಬಂದು ಕಿಣ್ವಗಳ ಉತ್ಪಾದನೆ, ಸೆಂಟ್ರಿಯಾ ಬಂದು ಕೋಶಗಳ ವಿಭಜನೆ, ಮೈಟೋಕಾಂಡ್ರಿಯಾ ಬಂದು ಶಕ್ತಿ ಉತ್ಪಾದನಾ ಕೇಂದ್ರ. ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ. ಗಾಲ್ಕಿ ಸಂಕೀರ್ಣ ಬಂದು ಕಿಣ್ವಗಳ ಉತ್ಪಾದನೆ, ಸೆಂಟ್ರಿಯಾ ಬಂದು ಕೋಶ ವಿಭಜನೆ, ಮೈಟೋಕಾಂಡ್ರಿಯಾ ಬಂದು ಶಕ್ತಿ ಉತ್ಪಾದನಾ ಕೇಂದ್ರ. ಕ್ವಶನ್ ನಂಬರ್ 12. ವಿದ್ಯುತ್ ರೋಧದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಆನ್ಸರ್ ಓಮ್. ವಿದ್ಯುತ್ ರೋಧದ ಅಂತಾರಾಷ್ಟ್ರೀಯ ಏಕಮಾನ ಯಾವುದಪ್ಪ ಅಂದ್ರೆ ಓಮ್. ಕ್ವಶನ್ ನಂಬರ್ 13. ಒಬ್ಬ ವ್ಯಕ್ತಿಯು ಓಡುವಾಗ ನಿಲ್ಲಲು ವೇಗವನ್ನು ಕಡಿಮೆ ಮಾಡುತ್ತಾ ಸಾಗುವುದು ನ್ಯೂಟನ್ನ ಯಾವ ನಿಯಮ ಅನ್ವಯವಾಗುತ್ತದೆ? ಇದಕ್ಕೆ ಉತ್ತರ ಎರಡನೆಯ ನಿಯಮ. ಒಬ್ಬ ವ್ಯಕ್ತಿಯು ಓಡುವಾಗ ನಿಲ್ಲಲು ವೇಗವನ್ನು ಕಡಿಮೆ ಮಾಡುತ್ತಾ ಸಾಗುವುದು ನ್ಯೂಟನ್ನ ಯಾವ ನಿಯಮದ ಅನ್ವಯವಾಗುತ್ತದೆ ಅಂದ್ರೆ ಇದಕ್ಕೆ ಉತ್ತರ ಎರಡನೆಯ ನಿಯಮ. ಕ್ವಶನ್ ನಂಬರ್ 14. ಧನುರ್ವಾಯು ಯಾವ ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ? ಇದಕ್ಕೆ ಉತ್ತರ ಕ್ಲೋಸ್ಟ್ರಿಡಿಯಂ ಟೈಟಾನಿ. ಧನುರ್ವಾಯು ಯಾವ ಬ್ಯಾಕ್ಟೀರಿಯಾದಿಂದ ಬರುತ್ತದೆ ಅಂತ ಕೇಳಿದ್ರೆ ಕ್ಲೋಸ್ಟ್ರಿಡಿಯಂ ಟೈಟಾನಿ. ಕ್ವಶನ್ ನಂಬರ್ 15. ಶಿಲೆಗಳ ಬಗ್ಗೆ ಅಧ್ಯಯನ ಮಾಡುವ ವಿಭಾಗ ಯಾವುದು? ಇದಕ್ಕೆ ಉತ್ತರ ಪೆಟ್ರೋಲಜಿ. ಶಿಲೆಗಳ ಬಗ್ಗೆ ಅಧ್ಯಯನ ಮಾಡುವುದು ಯಾವುದಪ್ಪ ಅಂತ ಕೇಳಿದ್ರೆ ಪೆಟ್ರೋಲಜಿ. ಕ್ವಶನ್ ನಂಬರ್ 16. ಕರ್ನಾಟಕದ ಪ್ರಸ್ತುತ ಅಡ್ವೊಕೇಟ್ ಜನರಲ್ ಯಾರು? ಇದಕ್ಕೆ ಉತ್ತರ ಉದಯ ಹೊಳ್ಳ. ಈ ಪೇಪರ್ ಬಂದು ಯಾವಾಗ ಅಂದ್ರೆ 2019ಕ್ಕೆ ಸಂಬಂಧಪಟ್ಟಂತವರು ಅಡ್ವೊಕೇಟ್ ಜನರಲ್ ಯಾರಪ್ಪ ಅಂದ್ರೆ ಉದಯ ಹೊಳ್ಳ. ಈಗ 2024ರಲ್ಲಿ ಯಾರು ಅಂತ ತಿಳ್ಕೋಬೇಕು. ಕ್ವಶನ್ ನಂಬರ್ 17. ಮ್ಯಾಡ್ರಿಡ್ ಯಾವ ದೇಶದ ರಾಜಧಾನಿಯಾಗಿದೆ? ಇದಕ್ಕೆ ಉತ್ತರ ಸ್ಪೇನ್. ಮ್ಯಾಡ್ರಿಡ್ ಯಾವ ದೇಶದ ರಾಜಧಾನಿಯಾಗಿದೆ? ಸ್ಪೇನ್. ಎಲ್ಲ ರಾಜ್ಯಗಳನ್ನು ಕೂಡ ತಿಳ್ಕೊಂಡ್ರೆ ಒಳ್ಳೇದು. ಮ್ಯಾಡ್ರಿಡ್ ಯಾವ ದೇಶದ ರಾಜಧಾನಿ ಅಂತ ಕೇಳಿದ್ದಾನೆ. ಎಲ್ಲ ದೇಶಗಳು ಕೂಡ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಯಾವ ಕ್ವಶನ್ ಬೇಕಾದ್ರೂ ಕೇಳ್ಬೋದು, ಎಲ್ಲದಕ್ಕೂ ಕೂಡ ರೆಡಿಯಾಗಿರ್ಬೇಕು. ಕ್ವಶನ್ ನಂಬರ್ 18. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ? ಇದಕ್ಕೆ ಉತ್ತರ ದೆಹಲಿ.
ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ದೆಹಲಿ. ಕ್ವಶನ್ ನಂಬರ್ 19, ಇದು ಮ್ಯಾಥ್ಸ್ಗೆ ಸಂಬಂಧಿಸಿದ ಪ್ರಶ್ನೆ. ಕ್ವಶನ್ ನಂಬರ್ 20, ಗ್ಯಾಂಗ್ಟಾಕ್ ಯಾವ ರಾಜ್ಯದ ರಾಜಧಾನಿಯಾಗಿದೆ? ಇದಕ್ಕೆ ಉತ್ತರ ಸಿಕ್ಕಿಂ. ಗ್ಯಾಂಗ್ಟಾಕ್ ಯಾವ ರಾಜ್ಯದ ರಾಜಧಾನಿಯಾಗಿದೆ ಅಂದ್ರೆ ಸಿಕ್ಕಿಂ. ಕ್ವಶನ್ ನಂಬರ್ 21, ಔಷಧ ಗುಣಪಡಿಸು ಪುಸ್ತಕ ಏನ್ ಮಾಡುತ್ತೆ ಅಂದ್ರೆ ಜ್ಞಾನಾರ್ಜನೆ. ಔಷಧವೊಂದು ಗುಣಪಡಿಸುತ್ತದೆ, ಪುಸ್ತಕವೊಂದು ಜ್ಞಾನಾರ್ಜನೆಯನ್ನ ನೀಡುತ್ತದೆ. ಕ್ವಶನ್ ನಂಬರ್ 22, ಗುಂಪಿಗೆ ಸೇರದ ಪದ ಹೊರ ತೆಗೆಯಿರಿ. ಬೆಂಗಳೂರು, ಜಮ್ಮು, ರಾಂಚಿ, ಐಜ್ವಾಲ್, ಪೋರ್ಟ್ ಬ್ಲೇರ್. ಇದರಲ್ಲಿ ಹೊರ ತೆಗಿಬೇಕಾಗಿರೋದು ಪೋರ್ಟ್ ಬ್ಲೇರ್. ಬೆಂಗಳೂರು, ಜಮ್ಮು, ರಾಂಚಿ, ಐಜ್ವಾಲ್ ಈ 4ರಲ್ಲಿ ಒಂದು ಹೊರ ತೆಗಿಬೇಕು, 5ರಲ್ಲಿ ಒಂದು ಹೊರ ತೆಗಿಬೇಕಂದ್ರೆ ಪೋರ್ಟ್ ಬ್ಲೇರ್. ಕ್ವಶನ್ ನಂಬರ್ 23ರಿಂದ 24 ಮ್ಯಾಥ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳು. ಮ್ಯಾಥ್ಸ್ಗೆ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಕ್ವಶನ್ ನಂಬರ್ 25, ಇತ್ತೀಚೆಗೆ ಯಾವ ದೇಶದ ಭಾರತದೊಂದಿಗೆ ಐತಿಹಾಸಿಕ ಟೆಸ್ಟ್ ಪಂದ್ಯವನ್ನ ಬೆಂಗಳೂರಿನಲ್ಲಿ ಆಡಿತು? ಇದಕ್ಕೆ ಉತ್ತರ ಅಫಘಾನಿಸ್ತಾನ. ಇತ್ತೀಚೆಗೆ ಯಾವ ದೇಶದ ಭಾರತದೊಂದಿಗೆ ಐತಿಹಾಸಿಕ ಟೆಸ್ಟ್ ಪಂದ್ಯವನ್ನು ಬೆಂಗಳೂರಿನಲ್ಲಿ ಆಡಿತು ಅಂತ ಕೇಳಿದ್ರೆ ಅಫಘಾನಿಸ್ತಾನ. ಇದು 2019 ಸಂಬಂಧಪಟ್ಟಂತ ಪ್ರಶ್ನೆ. ಕ್ವಶನ್ ನಂಬರ್ 26, 2018 IPL ಟ್ರೋಫಿ ವಿಜೇತ ತಂಡ ಚೆನ್ನೈ ಸೂಪರ್ ಕಿಂಗ್ ಈ ಮೊದಲು ಪ್ರಶಸ್ತಿ ಗೆದ್ದಿದ್ದು ಯಾವಾಗ? 2010, 2011. 2018ರಲ್ಲಿ IPL ಟ್ರೋಫಿ ವಿಜೇತ ತಂಡ ಚೆನ್ನೈ ಸೂಪರ್ ಕಿಂಗ್ ಈ ಮೊದಲು ಪ್ರಶಸ್ತಿ ಗೆದ್ದಿದ್ದು ಯಾವಾಗ ಅಂತ ಕೇಳಿದ್ರೆ 2010, 2011. ಕ್ರಿಕೆಟ್ ಬಗ್ಗೆನೂ ಕೂಡ ತಿಳ್ಕೊಳ್ಳೋದು ಬಹಳ ಒಳ್ಳೆಯದು. ಕ್ವಶನ್ ನಂಬರ್ 27, ಸಾರ್ಕ್ನ ಒಕ್ಕೂಟಕ್ಕೆ 2007ರಲ್ಲಿ ಸೇರಿದ ರಾಷ್ಟ್ರ ಯಾವುದು? ಇದಕ್ಕೆ ಉತ್ತರ ಅಫಘಾನಿಸ್ತಾನ. ಸಾರ್ಕ್ನ ಒಕ್ಕೂಟಕ್ಕೆ 2007ರಲ್ಲಿ ಸೇರಿದ ರಾಷ್ಟ್ರ ಯಾವುದಪ್ಪ ಅಂತ ಕೇಳಿದ್ರೆ ಅಫಘಾನಿಸ್ತಾನ. ಕ್ವಶನ್ ನಂಬರ್ 28, ಸೋಡಿಯಂನ ಪರಮಾಣು ಸಂಖ್ಯೆ ಎಷ್ಟು? ಇದಕ್ಕೆ ಉತ್ತರ 11. ಸೋಡಿಯಂನ ಪರಮಾಣು ಸಂಖ್ಯೆ ಎಷ್ಟು ಅಂದ್ರೆ 11. ಕ್ವಶನ್ ನಂಬರ್ 29, ಇತ್ತೀಚೆಗೆ ಯಾವ ರಾಜ್ಯದ ಮುಖ್ಯಮಂತ್ರಿ ದೀರ್ಘಾವಧಿಯಾಗಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ? ಇದಕ್ಕೆ ಉತ್ತರ ಸಿಕ್ಕಿಂ. ಯಾರಲ್ಲಿ ಮಂತ್ರಿ ಅಂದ್ರೆ ಪವನ್ ಕುಮಾರ್. ಇತ್ತೀಚೆಗೆ ಯಾವ ರಾಜ್ಯದ ಮುಖ್ಯಮಂತ್ರಿ ದೀರ್ಘಾವಧಿಯಾಗಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಅಂದ್ರೆ ಸಿಕ್ಕಿಂ. ಇದು 2019ರ ಪ್ರಶ್ನೆಗೆ ಸಂಬಂಧಿಸಿದ್ದು. ಕ್ವಶನ್ ನಂಬರ್ 30, ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಯಾವುದು? ಇದಕ್ಕೆ ಉತ್ತರ ಉತ್ತರ ಕನ್ನಡ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಯಾವುದಪ್ಪ ಅಂತ ಕೇಳಿದ್ರೆ ಉತ್ತರ ಕನ್ನಡ. ಕ್ವಶನ್ ನಂಬರ್ 31, ಭಾರತವು ಯಾವ ರಾಷ್ಟ್ರಗಳ ಜೊತೆ ಭೂ ಮತ್ತು ಜಲಗಡಿಯನ್ನ ಹೊಂದಿದೆ ಅಂದ್ರೆ ಇದಕ್ಕೆ ಉತ್ತರ ಬಂದು ಪಾಕಿಸ್ತಾನ. ಭಾರತ ಯಾವ ರಾಷ್ಟ್ರಗಳ ಜೊತೆ ಭೂ ಮತ್ತು ಜಲಗಡಿಯನ್ನು ಹೊಂದಿದೆ ಅಂದ್ರೆ ಪಾಕಿಸ್ತಾನ. ಕ್ವಶನ್ ನಂಬರ್ 32, ರಷ್ಯಾ ಮತ್ತು ಫಿನ್ಲ್ಯಾಂಡ್ ನಡುವಿನ ಅಂತಾರಾಷ್ಟ್ರೀಯ ಗಡಿ ರೇಖೆ ಯಾವುದಪ್ಪ ಅಂದ್ರೆ ವಲ್ಲಿಮಾ. ರಷ್ಯಾ ಮತ್ತು ಫಿನ್ಲ್ಯಾಂಡ್ ನಡುವಿನ ಅಂತಾರಾಷ್ಟ್ರೀಯ ಗಡಿ ರೇಖೆ ಯಾವುದಪ್ಪ ಅಂದ್ರೆ ವಲ್ಲಿಮಾ. ಭಾರತದ ಪೂರ್ವದ ತುದಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಅರುಣಾಚಲ ಪ್ರದೇಶ. ಭಾರತದ ಪೂರ್ವದ ತುದಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂದ್ರೆ ಅರುಣಾಚಲ ಪ್ರದೇಶ. ಕ್ವಶನ್ ನಂಬರ್ 34, ಸುಂದರಬನ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಉತ್ತರ ಪಶ್ಚಿಮ ಬಂಗಾಳ. ಸುಂದರಬನ ಯಾವ ರಾಜ್ಯದಲ್ಲಿ ಬರುತ್ತದೆ ಅಂದ್ರೆ ಪಶ್ಚಿಮ ಬಂಗಾಳ. ಮಾನಸ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದ್ರೆ ಅಸ್ಸಾಂ. ಇದು 1990ರಲ್ಲಿ ಸ್ಥಾಪನೆಯಾಗಿದೆ. ಮಾನಸ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದ್ರೆ ಅಸ್ಸಾಂ. ಕ್ವಶನ್ ನಂಬರ್ 36, ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂದ್ರೆ ಮೈಸೂರು. ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಎಲ್ಲಿದೆಯಪ್ಪ ಅಂದ್ರೆ ಮೈಸೂರು. ಕ್ವಶನ್ ನಂಬರ್ 37, 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಿತು ಅಂದ್ರೆ ಧಾರವಾಡ.
84ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯುತ್ತಪ್ಪ ಅಂದ್ರೆ ಧಾರವಾಡ. ಇದನ್ನ ಸುಮಾರು ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ, ನೆನಪಲ್ಲಿ ಇಟ್ಕೊಳ್ಳಿ. ಕ್ವಶನ್ ನಂಬರ್ 38ರಿಂದ 39 ಮ್ಯಾಥ್ಸ್ಗೆ ಸಂಬಂಧಿಸಿದ ಪ್ರಶ್ನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಕ್ವಶನ್ ನಂಬರ್ 40, ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂದು ಪ್ರತಿಪಾದಿಸಿದವರು ಯಾರು ಅಂದ್ರೆ ಮಧ್ವಾಚಾರ್ಯರು. ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂದು ಪ್ರತಿಪಾದಿಸಿದವರು ಯಾರಪ್ಪ ಅಂದ್ರೆ ಮಧ್ವಾಚಾರ್ಯರು. ವಿಡಿಯೋನ ಇಲ್ಲಿಗೆ ಕೂಡ ಮುಗಿಸೋಣ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಓದುವಂಥ ವಿದ್ಯಾರ್ಥಿಗಳಿಗೆ ಕೂಡ ವಿಡಿಯೋನ ಶೇರ್ ಮಾಡಿ, ಹಾಗೂ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿರೋರಿಗೆ ಎಲ್ಲರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲರೂ ಕೂಡ ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು.